ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಷಿಕ ರಾಶಿ ಗುರು ಗೋಚಾರ ಫಲ. ಹಾಗಾದ್ರೆ ಗುರು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಿಕ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. 14 ಮೇ 2025 ರಾತ್ರಿ 10:36ಕ್ಕೆ ದೇವಗುರು ಬೃಹಸ್ಪತಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ನಿಮ್ಗೆ ಇಷ್ಟು ದಿವಸ ಗುರುಬಲ ಇತ್ತು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ರಿ, ಎಷ್ಟೋ ಜನಕ್ಕೆ ವಿವಾಹಗಳಾಗಿರ್ಬೋದು, ಇನ್ನು ವಿವಾಹ ಸಮಯ ಕೂಡ ಬಂದಿರ್ಬೋದು, ಕೆಲವ್ರಿಗೆ ಅನುಕೂಲಗಳಾಗಿರ್ಬೋದು, ಕೆಲವ್ರಿಗೆ ಏನು ಅನುಕೂಲನೇ ಆಗಿಲ್ಲ. ಗುರುಬಲ ಬಂದ್ರು ನಾವು ಹೇಗಿದ್ದೀವೋ ಹಾಗೇ ಇದೀವಿ ಅನ್ನುವಂತಹ ಮನೋಭಾವನೆ ಕೂಡ ನಿಮ್ಗೆ ಬಂದಿರ್ಬೋದು. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಗುರುವಿನ ಪೊಸಿಷನ್ ಹೇಗಿದೆ, ಗುರು ಯಾವ ರೀತಿ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಈಗ ನಿಮಗೆ ಗುರುಬಲ ಇಲ್ಲ. ಗುರುಬಲ ಯಾಕೆ ನೋಡ್ತೀವಿ? ಒಂದು ಶುಭ ಕಾರ್ಯಗಳು, ಮನೆಯಲ್ಲಿ ಒಂದು ಹೊಸ ಮನೆ ತಗೋಬೇಕು, ವಿವಾಹ ಕಾರ್ಯಗಳಾಗ್ಬೇಕು, ಭೂಮಿ ಹೊಲ ಮತ್ತೆ ಒಂದು ಅಧಿಕಾರ ಪಡಿಬೇಕು, ಅವಾಗೆಲ್ಲ ನಾವು ಗುರುಬಲವನ್ನ ನೋಡ್ತೀವಿ. ಆಗ ವೃಷಿಕ ರಾಶಿಯವರಿಗೆ ಗುರುಬಲ ಮುಗ್ದೋಯ್ತು. ಕೆಲವ್ರಿಗಂತೂ ಗುರುಬಲದಲ್ಲಿ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಿ, ವಿವಾಹಗಳಾದಂತಹ ಶುಭ ಕಾರ್ಯಗಳಾಗಿರುತ್ತೆ. ಆದ್ರೆ ಕೆಲವರು ಜಾತಕಗಳನ್ನ ತೋರಿಸದೆ ವಿವಾಹಗಳಾಗಿದ್ರೆ ವಿವಾಹ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತೀರಾ. ಯಾಕೆಂದ್ರೆ ಗುರುಬಲ ಮುಗ್ದೋಯ್ತು. ಡಿಫ್ರೆನ್ಸ್ ಆಫ್ ಒಪಿನಿಯನ್, ಪತಿ ಪತ್ನಿಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸ್ಟಾರ್ಟ್ ಆಗ್ಬೋದು, ವಿಚ್ಛೇದನವರೆಗೂ ನಿಮ್ಮ ಮನಸ್ಸು ಹೋಗ್ಬೋದು, ಯಾಕಾದ್ರೂ ಮದ್ವೆ ಆದ್ನೋ ಅನ್ನುವಂತಹ ಮನಸ್ಥಿತಿ ಬರ್ಬೋದು. ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲೇ ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸ್ಬೇಕು. ಅವಾಗ ನಾನು ಬರೀ ಸಾಲಾವಳಿ ನೋಡೋದಲ್ಲದೆ ನಿಮ್ಮಿಬ್ಬರಿಗೂ ಹೊಂದಾಣಿಕೆ ಅಂದ್ರೆ ನಿಮಗೆ ಸಿಗುವಂತಹ ವಧುಗೆ, ನಿಮ್ಮನೆಗೆ, ನಿಮ್ಮ ಜೊತೆಗೆ, ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ವರನ ಆಯುಷ್, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಏನಾದ್ರು ದೋಷ ಶಾಪಗಳಿದ್ರೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ವಿವಾಹ ಆಗಿ ತೊಂದರೆ ಅನುಭವಿಸ್ತಾ ಇರೋರು, ಅಥವಾ ಇನ್ನು ವಿವಾಹನೇ ಆಗದೆ ಗುರುಬಲ ಬಂದ್ರೂ ಏನು ಅನುಕೂಲ ಆಗದೆ ಇರುವಂತವ್ರು ಕೂಡ ನಿಮ್ಮ ಜಾತಗಳನ್ನ ನೀವು ತೋರಿಸ್ಬೋದು. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಯಾಕಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ, ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದ್ರೆ ವೃಷಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಗುರು ಸಪ್ತಮ ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಹಾಗಾದ್ರೆ ಗುರು ಈ ಸಮಯದಲ್ಲಿ ಅತಿಚಾರಿಯಾಗಿ ಸಂಚಾರ ಆಗ್ತಿದ್ದಾನೆ. ಅತಿಚಾರಿ ಅಂದ್ರೆ ಆಕ್ಸಿಲರೇಟೆಡ್ ಮೋಷನ್ ಅಂತೀವಿ. ನೀವು ವಾಹನಗಳಿಗೆ ನೀವು ಕಾಲಿಟ್ಟಿದ ತಕ್ಷಣ ಕಾರು ಸ್ಪೀಡ್ ಆಗಿ ಹೋಗ್ತೀರಾ, ಬೈಕು ಟೂ ವೀಲರ್ ಆದ್ರೆ ಎಕ್ಸಲೇಟರ್ ಜಾಸ್ತಿ ಮಾಡ್ತೀರಾ, ಹಾಗೆ ವಾಹನ ಸ್ಪೀಡ್ ಆಗಿ ಹೋಗುತ್ತೆ. ಗುರುಗ್ರಹ ಒಂದು ರಾಶಿಯಲ್ಲಿ ಅಂದ್ರೆ ಒಂದು ಬಚಕ್ರ ಸಂಚಾರ ಆಗಕ್ಕೆ 12 ವರ್ಷ ಬೇಕು. ಈಗ ಮಿಥುನ ರಾಶಿಗೆ ಗುರು ಸಂಚಾರ ಆಗ್ತಾ ಬಂದಿರುವಂತ ಸಮಯ ಬಂದು 12 ವರ್ಷ ಆಯ್ತು. ಈಗ ಮತ್ತೆ ಗುರು ಮಿಥುನ ರಾಶಿಗೆ ಸಂಚಾರ ಆಗಿದ್ದಾನೆ. ರಾಹು ಗುರು, ರಾಹುಕೇತುಗಳು, ಗುರು, ಶನಿ ಇವರೆಲ್ಲ ದೀರ್ಘಕಾಲದವರೆಗೂ ಫಲವನ್ನ ಕೊಡುವಂತಹ ಗ್ರಹಗಳು. ಆದ್ರೆ ಈಗ ಆಕ್ಸಿಲರೇಟೆಡ್ ಮೋಷನ್ ಅಂದ್ರೆ ಗುರು ಒಂದೇ ವರ್ಷದಲ್ಲಿ 3 ರಾಶಿಗಳನ್ನ ಸಂಚಾರ ಮಾಡ್ತಾನೆ. ವೃಷಭ ರಾಶಿ, ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಅಕ್ಟೋಬರ್ 19ನೇ ತಾರೀಕು ಗುರು ಸಂಚಾರ ಆದ್ರೆ 4ನೇ ತಾರೀಕು ಡಿಸೆಂಬರ್ 2025ವರೆಗೂ ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ನೋಡಿ, 3 ರಾಶಿಯನ್ನ ಸಂಚಾರ ಆಗ್ತಾ ಇದ್ದಾನೆ ಅಂದ್ರೆ ಸ್ಪೀಡ್ ಆಫ್ ಮೋಷನ್ ಏನಾಯ್ತು, ಜಾಸ್ತಿ ಆಯ್ತು ಅನ್ನೋದು ಭೂಮಿಯಿಂದ ಗುರುವನ್ನ ನೋಡಿದಾಗ ಕಂಡು ಬರುತ್ತೆ. ಹಾಗಾದ್ರೆ ನಾವು ಪಾಸ್ಟ್ ಹಿಸ್ಟ್ರಿಯನ್ನ ನೋಡ್ತಾ ಹೋದಾಗ ದೇವಗುರು ಬೃಹಸ್ಪತಿ ಯಾವಾಗ ಅತಿಚಾರಿಯಾಗಿ ಸಂಚಾರ ಆಗ್ತಾನೋ ಆ ಟೈಮಲ್ಲಿ ಮಹಾಭಾರತ ಯುದ್ಧ ನಡೀತು. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಎಷ್ಟೇ ಶಕ್ತಿ ಇದ್ರೂ ಕೂಡ ಅವ್ರದ್ದು ಅಧರ್ಮ ಮಾರ್ಗ ಆಗಿತ್ತು. ಧರ್ಮ ಮಾರ್ಗದಲ್ಲಿದ್ದಂತಹ ಪಾಂಡವರಿಗೆ ಭಗವಂತನ ಜೊತೆ ಅನ್ನೋದು ಸಿಕ್ತು. ಅದಕ್ಕೆ ನಾವ್ ಯಾವಾಗ್ಲೂ ಕೂಡ ಧರ್ಮದಂತೆ ನಡಿಬೇಕು ಅನ್ನೋದನ್ನ ಗುರು ಆ ಟೈಮಲ್ಲಿ ತೋರಿಸ್ತಾನೆ.
ಹಾಗೆ ಬೃಹಸ್ಪತಿ ಗುರು ಯಾವಾಗ ಯಾವಾಗ ಅತಿಚಾರಿ ಆಗ್ತಾನೋ ಏನಾದ್ರೂ ಪ್ರಪಂಚದಲ್ಲಿ ಒಂದೊಂದು ಬದಲಾವಣೆಗಳಾಗುತ್ತೆ. ಭಾರತ ದೇಶ ಸ್ವಾತಂತ್ರ್ಯ ಬಂದ ಸಮಯದಲ್ಲೂ ಕೂಡ ಬ್ರಿಟಿಷರು 1947ನೇ ಇಸ್ವಿಲಿ ಗುರು ಅತಿಚಾರಿಯಾದಾಗ ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟು ತಮ್ಮ ದೇಶಕ್ಕೆ ತಾವು ಹೊರಟೋಗ್ತಾರೆ. ಆಮೇಲೆ ವಿಶ್ವ ಯುದ್ಧ 2 ನಡೆದಾಗ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಹಾಗಾದ್ರೆ ಇದೆಲ್ಲ ಪಾಸ್ಟ್ ಹಿಸ್ಟ್ರಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಏನಾಗ್ಬೋದು ಪ್ರಪಂಚಕ್ಕೆ, ಆಮೇಲೆ ರಾಶಿ ಭವಿಷ್ಯಕ್ಕೂ ಬರ್ತೀನಿ. ಫಸ್ಟ್ ಪ್ರಪಂಚಕ್ಕೆ ಏನಾಗುತ್ತೆ, ಯಾಕೆಂದ್ರೆ ನಾವೆಲ್ಲ ಇರೋದು ಪ್ರಪಂಚದಲ್ಲಿ ಇದೀವಿ. ಈಗೆಲ್ಲ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಪ್ರಪಂಚದಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದ್ರ ಎಫೆಕ್ಟ್ ನಮಗೂ ಆಗುತ್ತೆ. ಎಲ್ಲೋ ಒಂದ್ ಕಡೆ ಯುದ್ಧ ಆಗಿದ ತಕ್ಷಣ ಪ್ರೈಸ್, ಬೆಲೆಗಳು, ಪೆಟ್ರೋಲ್, ಡೀಸೆಲ್ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪೂರ್ವ ಮತ್ತು ಪಾಶ್ಚಿಮಾತ್ಯ ದೇಶಗಳು ಅಂತ ನಿಮ್ಗೆಲ್ಲ ಗೊತ್ತು. ನಾವೆಲ್ಲ ಈಸ್ಟರ್ನ್ ಕಂಟ್ರೀಸ್. ವೆಸ್ಟರ್ನ್ ಕಂಟ್ರೀಸ್ ಅಂದಾಗ USA, ಆಮೇಲೆ ಯುರೋಪಿಯನ್ ಕಂಟ್ರೀಸ್, ಇದೆಲ್ಲ ಪಾಶ್ಚಿಮಾತ್ಯ ಕಂಟ್ರಿಗಳು ಅಂತೀವಿ. ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಉಲ್ಬಣ ಆಗ್ಬೋದು. ದುರ್ಬಲವಾದ ಆರೋಗ್ಯ ಮನುಷ್ಯನಿಗೆ ಉಂಟಾಗುತ್ತೆ. ನಿಮ್ಗೆಲ್ಲ ಈಗೆಲ್ಲ ಮನುಷ್ಯನಿಗೆ ದುರ್ಬಲ ಆರೋಗ್ಯ ಹೆಚ್ಚಾಗಿರೋದ್ರಿಂದ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತಿದೆ, ಡಾಕ್ಟರ್ಗಳು ಜಾಸ್ತಿ ಆಗ್ತಿದ್ದಾರೆ. ಎಷ್ಟೋ ಮೆಡಿಸಿನ್ ತಗೊಂಡ್ರು ಕಾಯಿಲೆಗಳೇ ವಾಸಿ ಆಗದೆ ಇರುವಂತ ಪರಿಸ್ಥಿತಿಗಳು ಉದ್ಭವ ಆಗುವಂತ ಸಾಧ್ಯತೆಗಳು ಈಗಾಗಲೇ ಹೆಚ್ಚಾಗಿದೆ, ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ. ಸಾಂಕ್ರಾಮಿಕ ರೋಗಗಳು ಕೂಡ ಬರುವ ಸಾಧ್ಯತೆ ಇದೆ. ನಾನು ಆಗು ಕೂಡ ಹೇಳಿದ್ದೆ 2020 ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತ. ಅದನ್ನ ಕೊರೋನಾ ಅಂತ ಹೆಸರಿಟ್ರು. 2020ರಲ್ಲಿ ಭಾರತ ದೇಶದಲ್ಲೂ ಕೂಡ ಸಾಂಕ್ರಾಮಿಕ ರೋಗ ಬಂತು. ಯಾರ್ಯಾರು ತುಂಬಾ ವರ್ಷಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಿಮಗೆ ನಾನು ಹೇಳಿದಂತ ಭವಿಷ್ಯ ಜ್ಞಾಪಕ ಇರ್ಬೋದು. ನಿಮ್ಗೆ ಆರ್ಥಿಕ ಸಂಕಷ್ಟಗಳು ಪ್ರಪಂಚದಲ್ಲಿ ಉದ್ಭವ ಆಗುವಂಥದ್ದು, ನೈಸರ್ಗಿಕ ವಿಪತ್ತುಗಳು ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ಡೈರೆಕ್ಟ್ ಆಗಿ ಇದು ಪ್ರಪಂಚದ ವಿಷಯ ಆಯ್ತು. ಕೆಲವರು ಹೇಳ್ತಾರೆ ಗುರುಜಿ ನಮ್ಗೆ ಪ್ರಪಂಚದ ಭವಿಷ್ಯ ಬೇಡ, ನನ್ನ ರಾಶಿ ಬಗ್ಗೆ ಮಾತ್ರ ಹೇಳಿ ಅಂತ. ಈಗ ರಾಶಿ ಬಗ್ಗೆನೇ ಹೇಳ್ತೀನಿ. ಯಾಕಂದ್ರೆ ಒಂದು ಗ್ರಹ ಸಂಚಾರ ಆಗುತ್ತೆ ಅಂದ್ರೆ ಪ್ರಪಂಚ ಮತ್ತು ನಮ್ಮೇಲೂ ಕೂಡ ಅದರ ಪ್ರಭಾವ ಇರುತ್ತೆ ಅನ್ನುವಂತಹ ವಿಷಯ. ಹಾಗಾದ್ರೆ ಈಗ ನಿಮ್ಗೆ ಗುರುಬಲ ಇರಲ್ಲ, ಗುರು ಅಷ್ಟಮದಲ್ಲಿರ್ತಾನೆ. ಮತ್ತೆ ನಿಮ್ಗೆ ಗುರುಬಲ ಇದೇ ವರ್ಷದಲ್ಲಿ ನಾನು ಹೇಳಿದಾಗೆ ಗುರು ಕರ್ಕಾಟಕ ರಾಶಿಗೆ ಬರ್ತಾನೆ. ಅಕ್ಟೋಬರ್ 19ರಿಂದ 4 ಡಿಸೆಂಬರ್ 2025ವರೆಗೂ ಮತ್ತೆ ಗುರುಬಲ ಬಂದ್ಬಿಡುತ್ತೆ. ಯಾಕೆಂದ್ರೆ ಗುರು ಮತ್ತೆ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ಬಿಡ್ತಾನೆ. ಈಗ ಅಷ್ಟಮ ಗುರು ನಿಮ್ಗೆ ಅಷ್ಟಮ ಅಂದಾಗ ಕಷ್ಟ. ಏನೇನು ಕಷ್ಟಗಳು ಬರ್ಬೋದು ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ? ಯಾಕೆಂದ್ರೆ ನಿಮ್ದೆಲ್ಲ ವೃಷಿಕ ರಾಶಿ. ವೃಷಿಕ ರಾಶಿಗೆ ಗುರು ಯಾರು? ಧನಾಧಿಪತಿ. ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ ಪಂಚಮಾಧಿಪತಿ. ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬೃಹಸ್ಪತಿ ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ರೀತಿ ತೊಂದರೆಗಳಾಗತ್ತೆ? ಫೈನಾನ್ಷಿಯಲ್ ವಿಷಯದಲ್ಲಿ ಕಷ್ಟ ಆಗ್ಬೋದು, ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು, ಮಕ್ಕಳ ವಿಷಯದಲ್ಲಿ ನಿಮಗೆ ದುಃಖ ಉಂಟಾಗ್ಬೋದು, ಅಥವಾ ಪ್ರೀತಿ ಪ್ರಿಯತಮ ಈ ವಿಷಯದಲ್ಲಿ ನಿಮಗೆ ತೊಂದರೆಗಳು, ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಯಾವಾಗ ಗುರು ಅಷ್ಟಮದಲ್ಲಿ ಸಂಚಾರ ಆಗ್ತಾನೆ, ಕಳ್ಳರಿಂದ ಸ್ವಲ್ಪ ಅಪಾಯ ಉಂಟಾಗುತ್ತೆ. ಎಲ್ಲಾದ್ರೂ ಮನೆ ಇಂಡಿವಿಜುವಲ್ ಆಗಿ ಒಂದೊಂದೇ ಮನೆಗಳಿರೋರು ಬಹಳ ಜಾಗೃತೆಯಾಗಿರ್ರಿ. ಬೆಂಕಿಯಿಂದ ಅಪಾಯ, ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ, ಅಗೌರವ ಪ್ರಾಪ್ತಿಯಾಗುವಂಥದ್ದು. ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಧನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಅನಾವಶ್ಯಕ ಸಂಚಾರ, ದುಃಖಕರ ಪ್ರಯಾಣ ಅಷ್ಟು ಸುಖ ಸಂತೋಷವಾಗಿರಲ್ಲ, ದುಃಖಕರವಾಗಿರುತ್ತೆ. ಸಂಕಷ್ಟಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಗುರು ನಿಮಗೆ ದ್ವಿತೀಯಾಧಿಪತಿಯಾಗಿರೋದ್ರಿಂದ ಮಾರಕಾಧಿಪತಿ ಕೂಡ ಆಗಿರ್ತಾನೆ. ಕೆಲವರಿಗೆ ಮಾರಕಾಧಿಪತಿ ದಶೆ ನಡೀತಾ ಇದ್ರೆ, ಎಲ್ಲರಿಗೂ ಅಲ್ಲ, ಆಯುಷ್ಯಗೂ ಕೂಡ ಕೆಲವರಿಗೆ ತೊಂದರೆ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಆಗ್ಬಿಡುತ್ತೆ. ಗುರುಜಿ ಏನಪ್ಪಾ ಈ ತರ ಹೇಳ್ತಿದ್ದಾರೆ, ಕೆಟ್ಟದ್ದು ಹೇಳಲೇಬಾರ್ದು, ಒಳ್ಳೇದೇ ಹೇಳ್ಬೇಕು ಅನ್ನೋದು ನನ್ನ ಕೂಡ ಉದ್ದೇಶ ಆಗಿರುತ್ತೆ. ಆದ್ರೆ ಗ್ರಾಹಿ ಕರ್ಮ ಫಲದಾತಃ, ನಾವೇನು ಕರ್ಮಗಳು ಹಿಂದಿನ ಜನ್ಮದಲ್ಲಿ ಮಾಡಿರ್ತೀವೋ ಅದರ ಅನುಸಾರ ಗ್ರಹಗಳು ನಮಗೆ ಶುಭ ಮತ್ತು ಅಶುಭ ಫಲಗಳನ್ನ ಕೊಡ್ತಾರೆ. ಆದ್ರೆ ನನ್ನ ಕರ್ತವ್ಯ ಆಗುತ್ತೆ, ನಿಮಗೆ ಗ್ರಹಗಳಿಂದ ಶುಭ ಫಲ ಪ್ರಾಪ್ತಿಯಾಗುತ್ತಾ ಅಶುಭ ಫಲ ಪ್ರಾಪ್ತಿಯಾಗುತ್ತಾ? ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಅಶುಭ ಫಲದಿಂದ ಶುಭ ಫಲಗಳು ಕೂಡ ಪ್ರಾಪ್ತಿ ಆಗ್ಬೋದು. ಚೋರಾಗ್ನಿ ಅಂತೀವಿ, ಕಳ್ಳರಿಂದ ತೊಂದರೆ, ಬೆಂಕಿಯಿಂದ ತೊಂದರೆ. ಅದಕ್ಕೆ ಸರ್ವದಾ ಕ್ಲೇಶ ಜೀವನಂ ಅಂತೀವಿ. ಯಾವಾಗ್ಲೂ ಕೂಡ ಕಲಹದಿಂದ ಜೀವನ ಅನ್ನೋದು ಕೂಡಿರುತ್ತೆ. ಸ್ಥಿರಾಸ್ತಿಗಳನ್ನ ಕಳೆದುಕೊಳ್ಳುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಕೂಡ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಕೆಲವರ ಅಧಿಕಾರ ಅನ್ನೋದು ಪತನಗೊಳ್ಳುವಂತಹ
ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಈ ತರ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಉಂಟಾಗುತ್ತೆ. ಹಾಗಾದ್ರೆ ಗುರು ದೃಷ್ಟಿ ಏನಾಗುತ್ತೆ, ವ್ಯಯಭಾವವನ್ನು ನೋಡೋದ್ರಿಂದ ನಿಮಗೆ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಹಣ ವ್ಯಯ ಆಗುವಂಥದ್ದು. ಆಮೇಲೆ ಚತುರ್ಥ ನಿಮ್ಮಿಂದ ನಿಮ್ಮ ಜನ್ಮ ರಾಶಿಯಿಂದ ತೃತೀಯ ಭಾವವನ್ನ ಗುರು ನೋಡೋದ್ರಿಂದ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ಕ್ಲೇಶ, ಕಲಹಗಳು. ನೀವೇನೋ ಒಂದು ಗಾಡಿ ಕೊಟ್ಟಿರ್ತೀರಾ, ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡ್ ಬರ್ಬೋದು. ಮೊಬೈಲ್ ಕೊಟ್ಬಿಟ್ಟಿರ್ತೀರಾ, ಮೊಬೈಲ್ನ ಬೀಳಿಸ್ಬಿಟ್ಟು ಡ್ಯಾಮೇಜ್ ಮಾಡ್ಬೋದು. ಆಗ ಬೇಜಾರಾಗ್ಬೋದು ನಿಮ್ಗೆ. ಈ ತರ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೂ ಕೂಡ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಇದಕ್ಕೇನು ಪರಿಹಾರ ಇಲ್ವ ಗುರುಜಿ? ಗುರು ಅಷ್ಟಮ ಭಾವಕ್ಕೆ ಹೋಗ್ತಿದ್ದಾನೆ ಅಂದಾಗ ಖಂಡಿತವಾಗ್ಲೂ ಕೂಡ ಪರಿಹಾರವನ್ನು ಕೂಡ ತಿಳಿಸ್ತೀನಿ. ಎಲ್ಲರೂ ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಅಶ್ವತ್ಥ ವೃಕ್ಷವನ್ನ 21 ಸಲ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕೂತು ಒಂದು 10 ನಿಮಿಷ ಗುರು ಧ್ಯಾನ ಅಥವಾ ಮೆಡಿಟೇಷನ್ ಅನ್ನ ಮಾಡ್ರಿ. ದತ್ತಾತ್ರೇಯ ಚರಿತ್ರೆಯನ್ನ ಓದಿ, ಇಲ್ಲ ಸಾಯಿಬಾಬಾ ಕಥೆಯನ್ನಾದ್ರೂ ಕೂಡ ಓದ್ಬೋದು. ನಿಮ್ಗೆ ಯಾವ ಗುರುಗಳು ಇಷ್ಟ ಇದ್ದಾರೋ ಅವ್ರನ್ನ ನೆನಪನ್ನ ಮಾಡ್ಬೋದು. ಯಾರ್ಯಾರು ವೀರಶೈವರಿದ್ದೀರಿ, ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳನ್ನು ಕೂಡ ನೀವು ಪ್ರಾರ್ಥನೆ ಅಥವಾ ನೆನಪನ್ನ ಮಾಡ್ಬೋದು. ಬಸವಣ್ಣ ಅವರನ್ನ ಕೂಡ ನೀವು ನೆನಪು ಮಾಡ್ಬೋದು. ಹಾಗಾದ್ರೆ ಎಲ್ಲರಿಗಿಂತ ಗುರುವಿಗಿಂತ ಗುರು ಯಾರು? ಶಿವನೇ ದೊಡ್ಡವನು. ದೊಡ್ಡವರಿಗಿಂತ ದೊಡ್ಡವನು ಯಾರು? ಶಿವ. ಗುರುಗಳಿಗಿಂತ ಗುರು ಯಾರು? ಸದ್ಗುರು ಶಿವ. ಅದಕ್ಕೆ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸಿ ಗುರುವಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ನಿಮಗೆ ಸರಿ ಹೋಗುತ್ತೆ, ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು, ನಿಮ್ಗೆ ಯಾವ್ದು ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ಆದ್ರೂ ನನ್ನ ಕರ್ತವ್ಯ ಹೇಳಲೇಬೇಕು, ಹೇಳಿದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ, ನಿಮ್ಮ ಜೀವನ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.